ಗೈಸ್ ಒಂದು ಸಾರಿ ಡೆಮೋ ನೋಡಿ. ಗೈಸ್ ಈ ಥರ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೋಬಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ನಮ್ಮ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ ಐಕಾನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಬರೋಣ ಇವಾಗ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನಿಮ್ಮ ಹತ್ರ ಕ್ಯಾಪ್ ಕಟ್ಟು ಹಾಗೆ ಸೆಕ್ಯುಲರ್ ಇಪನ್ ಇರಬೇಕು. ಸೊ ಯಾಕಂದರೆ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಾನು ಕ್ಯಾಪ್ ಕಟ್ಗಳು ಹೇಳ್ಕೊಡ್ತೀನಿ. ಸೊ ನೀವು ಮೊದಲೇದಾಗಿ ಯು ಪಿ ಐನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೇಟ್ ಮಾಡ್ಕೊಳ್ಳಿ, ಸ್ವಲ್ಪ ಲೋಡ್ ಆಗ್ತಾಯಿದೆ. ಸೊ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಅದು ಕನೆಕ್ಟ್ ಆಗುತ್ತೆ ಯು ಪಿ ಐನ. ಸೊ ನಮ್ಗೆ ಯು ಪಿ ಐನ್ ಕನೆಕ್ಟ್ ಆದ್ಮೇಲೆ ಡೈರೆಕ್ಟಾಗಿ ನಿಮ್ಮ ಕ್ಯಾಪ್ ಕಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಸೊ ಇಲ್ಲಿ ನೋಡ್ಬೋದು. ಸೊ ನಾವು ವಿಡಿಯೋನ ತೊಗೊಳ್ತೀನಿ. ಸೊ ಈ ಥರ ಒಂದು ಸಾಂಗ್ ಇದು, ಈ ಒಂದು ವಿಡಿಯೋನ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ನಾನು ಕೊಟ್ಟಿರ್ತೀನಿ ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿಕೊಂಡು. ಸೊ ಇದನ್ನ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸ್ವಲ್ಪ ಸ್ವೈಪ್ ಮಾಡಿದರೆ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಬರುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಬರುತ್ತೆ. ಸೊ ಆ ಒಂದು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ನೀವು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬೀಟು ಎಲ್ಲಿ ಸ್ಟಾರ್ಟ್ ಆಗಿ ಒಂದು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ನೋಡಿರಿ. ಸೊ ಅಲ್ಲಿ ಒಂದೊಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ ಒಂದು ಕೀಪರ್ ನಂದು ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಲೈನ್ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ಒಂದು ಕೀಪರ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಂದು ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಮಾಡಿಕೊಂಡು ಸೊ ನೆಕ್ಸ್ಟ್ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ನೋಡಿರಿ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಸೊ ಮತ್ತೆ ಇವಾಗ ಇಲ್ಲಿ ಸ್ಟಾರ್ಟ್ ಆಗಿ ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಸೊ ಈ ಥರ ನೀವು ನೋಡಿಕೊಂಡು ಬೀಟ್ ಮಾರ್ಕ್ನ ಸರಿಯಾಗಿ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು. ಸೊ ನಾನು ಆಲ್ರೆಡಿ ಇವಾಗ ಮಾಡಿದ್ದೆ ನೋಡ್ಬೋದು. ಸೊ ಈ ಥರ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಮಾಡಿದ ನಂತರ ನಿಮಗೆ ಸೊ ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಏನಂದರೆ ಒಂದು ಫೋಟೋನ ಬ್ಲ್ಯಾಕ್ ಕಲರ್ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸೊ ಈಗ ಫಸ್ಟ್ ಕೀಪ್ರೇಮ್ ಇಲ್ಲಿವರೆಗೂ ಇದೆ. ಸೊ ಇಲ್ಲಿವರೆಗೆ ಈ ಫೋಟೋನ ಡ್ರ್ಯಾಗ್ ಮಾಡ್ಕೊಂಬಿಡ್ರಿ. ಸೊ ನೋಡ್ಬೋದು, ಕಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಂಬಿಡ್ರಿ. ಸೊ ವಿಡಿಯೋನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದ್ರದ್ದೇನು ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ನಾವು ಈಗ ಏನು ಮಾಡಿದ್ವಿ ಅಂದರೆ ಆ್ಯಡ್ ಮಾಡ್ತೀವಿ. ಹಾಗೆ ಕ್ಯಾಪ್ ಕಟ್ ಲೋಗೋ ಕೂಡ ಇರುತ್ತೆ. ಸೊ ಇದನ್ನು ಕೂಡ ಡಿಲೀಟ್ ಮಾಡ್ಕೊಂಬಿಡ್ರಿ. ಸೊ ಇವಾಗ ಡೈರೆಕ್ಟಾಗಿ ಏನು ಮಾಡ್ತೀರಾ ಅಂದರೆ ಪ್ಲಸ್ ಓವರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ನಿಮ್ಗೊಂದು ಈ ಥರ ಒಂದು ಪೇಜನ್ನು ಕೊಟ್ಟಿರ್ತೀನಿ. ಸೊ ಈ ಒಂದು ಪೇಜನ್ನು ಆ್ಯಡ್ ಮಾಡಿಕೊಂಡು ಸೊ ಸೈಜ್ನ ಈ ಥರ ಕಮ್ಮಿ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಇವಾಗ ಕಿಪ್ರೇಮ್ ಮೇಲೆ ನೋಡಿ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಈ ರೀತಿ ಬರುತ್ತೆ. ಸೊ ಇವಾಗ ಇದಕ್ಕೆ ಫಸ್ಟಲ್ಲಿ ಒಂದು ಕೀಪ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ ಆ್ಯಡ್ ಮಾಡ್ಕೊಂಬಿಡ್ರಿ. ಫೋಟೋ ಅಡ್ಜಸ್ಟ್ ಆಗಿ ಮಾಡ್ಕೋಬೇಕು. ಸೊ ಫಸ್ಟ್ ಲಾಸ್ಟ್ ಒಂದು ಕೀಪ್ರೇಮು ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಮಾಡಿಕೊಂಡು ಇದನ್ನ ರೊಟೇಟಲ್ಲಿ ಸೊ ಇವಾಗ ನೀವು ಮೈನಸ್ 180 ಮಾಡ್ಕೊಂಬಿಡ್ರಿ. ಸೊ ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಸೊ ಸೈಜ್ನ ಏನು ಮಾಡಬೇಕಂದ್ರೆ ನೀವು ಈ ಥರ ಪೂರ್ತಿ ಅಂದರೆ ಫೋಟೋ ಕಾಣಲು ಅಂದರೆ ಪೂರ್ತಿ ಈ ಥರ ಜೂಮ್ ಮಾಡ್ಕೊಂಬಿಟ್ರಿ. ಸೊ ಮಾಡಿಕೊಂಡು ಸೊ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು. ಸೊ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಎನಿಮೇಷನ್ ಆಗಿದೆ ಅಂತ. ಸೊ ಈ ರೀತಿಯಾಗಿ ನಮಗೆ ಎನಿಮೇಷನ್ ಶೋ ಆಗುತ್ತೆ. ಸೊ ಇವಾಗ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ವೈಟು ಹಾಗೆ ಇದೊಂದು ಕಲರ್ದು ಒಂದು ಪೇಂಜಿಗೆ ಕೊಟ್ಟಿರ್ತೀನಿ. ಸೊ ಅಂದರೆ ಫೋಟೋ ಕೊಟ್ಟಿರ್ತೀನಿ. ಸೊ ಈ ಒಂದು ಫೋಟೋನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಕೀಪ್ರೇಮ್ ಮೇಲೆ ಇದೆ ನೋಡಿ. ಅಲ್ಲಿ ಇದನ್ನ ಕಟ್ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ ಸೆಕೆಂಡ್ ಕೀಪ್ರೇಮ್ ಇಲ್ಲಿ ಹೋಗಿದೆ. ಸೊ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಆಮೇಲೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಅದೇ ವೈಟು ಇದೊಂದು ಕಲರ್ನ ಆ್ಯಡ್ ಮಾಡಿಕೊಂಡು ಸೊ ಕೀಪ್ರೇಮ್ ಮೇಲೆ ಸೊ ಅಲ್ಲಿಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಡಿಲೀಟ್ ಮಾಡಿಕೊಂಡು ಸೊ ಮತ್ತೆ ಡಿಲೀಟ್ ಆಗಿಲ್ಲ. ಸೊ ನಾನು ಡಿಲೀಟ್ ಮಾಡ್ಕೊಳ್ತೀನಿ, ವೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇದನ್ನ ಡಿಲೀಟ್ ಮಾಡಿಕೊಂಡು ಸೊ ಮತ್ತೆ ಕೀಪ್ರೇಮ್ ಇಲ್ಲಿ ಎಂಡ್ ಆಗುತ್ತಲ್ಲ ಸೊ ಇಲ್ಲಿವರೆಗೂ ನೀನು ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನಾನು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಸೊ ನಿಮಗೆ ಇಷ್ಟೇ ತೋರಿಸ್ತೀನಿ. ಸೊ ನೀವು 30 ಸೆಕೆಂಡ್ ಇದ್ದರೆ ನೀವು 30 ಸೆಕೆಂಡ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಆಯಿತಾ. ಸೊ ಜಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ ಫಸ್ಟಲ್ಲಿ ಬಂದುಬಿಟ್ಟು ನೀವು ಇವಾಗ
ಓವರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಹತ್ರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋಸ್ ಇದ್ದರೆ ಸೊ ಆ ಒಂದು ಫೋಟೋಸ್ನ ನೀವು ಆ್ಯಡ್ ಮಾಡ್ತಾ ಹೋಗಿ. ಸೊ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಅಷ್ಟು ಯೂಸ್ ಮಾಡಿರೋ ಫೋಟೋಸು. ಸೊ ನೀವು ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ನಿಮ್ಮ ಹತ್ರನೇ ಇದ್ದರೆ ಸೊ ರಿಮೂವ್ ಮಾಡಿರೋ ಬ್ಯಾಕ್ಗ್ರೌಂಡ್ ಫೋಟೋಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಆ್ಯಡ್ ಮಾಡ್ಕೊತಾ ಬನ್ನಿ. ಫೋಟೋ ಮೇಲೆ ಅದು ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಸೊ ಮಾಡಿಕೊಂಡು ಇದನ್ನ ಸೊ ನಿಮ್ಗೆ ಸೈಜ್ ಎಷ್ಟು ಬೇಕು ನೋಡಿರಿ. ಸೊ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಈ ಥರ ಲೆಫ್ಟಲ್ಲಿ ಇಟ್ಕೊಳ್ತೀನಿ ನಾನು. ಸೊ ಇಟ್ಕೊಂಡು ಲೆಫ್ಟ್ ಅಂದರೆ ಸೊ ಆ ಸೈಡ್ ಮೇಲೆ ಸ್ವಲ್ಪ ಇಟ್ಕೊಳ್ತೀನಿ. ಸೊ ಇವಾಗ ಕೈಪರ ಮೇಲೆ ಸೊ ಅಲ್ಲಿಗೆ ಈ ಥರ ಕಟ್ ಮಾಡ್ಕೊಳ್ತೀನಿ ಇದನ್ನು. ಸೊ ಕಟ್ ಮಾಡಿಕೊಂಡು ಈ ಥರ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋನ ಸೊ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ಸೊ ಅದನ್ನು ಕೂಡ ಈ ಥರ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೊ ಇದನ್ನ 90 ಆ್ಯಂಗಲ್ ಇಟ್ಕೊಂಡು ಸ್ವಲ್ಪ ಸೈಜ್ನ ದೊಡ್ಡದು ಮಾಡಿಕೊಂಡು ಸೊ ಆಗಲೇ ನಾನು ಈ ಸೈಡ್ ಇಟ್ಟಿದ್ನಲ್ಲ ಸೊ ಇವಾಗ ಈ ಸೈಡ್ ಇಟ್ಕೊಳ್ತೀನಿ. ಸೊ ನೀವು ಈ ಥರ ಮಾಡ್ಕೋಬೇಕು. ಸೊ ಆ ಸೈಡ್ ಒಂದು ಸಲ ಇಟ್ಕೊಂಡ್ರೆ ಸೊ ಈ ಸೈಡ್ ಒಂದು ಸಲ ಇಟ್ಕೊಂಡು ಡಿಲೀಟ್ ಮಾಡ್ಕೊಳ್ಬೇಕು ಇದನ್ನ. ಸೊ ಮತ್ತೆ ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮತ್ತೊಂದು ಬೇರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋನ ಸೊ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡಿಕೊಂಡು ಸೊ ಇದನ್ನು ಕೂಡ ಈ ಥರ ಸೈಜ್ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನ. ಸೊ ಎಷ್ಟು ಅಡ್ಜಸ್ಟ್ ಮಾಡ್ಕೋತೀರ ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಆಲ್ರೆಡಿ ಈ ಥರ ಇಟ್ಕೊಂಡು ಸೊ ಮತ್ತೆ ಕೀಪರ್ ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡು ಸೊ ಇದನ್ನ ಡಿಲೀಟ್ ಮಾಡಿಕೊಂಡು ಮತ್ತೆ ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಇದೇ ಥರ ನೀವು 30 ಸೆಕೆಂಡ್ ಕೂಡ ಇದೇ ಥರ ಮಾಡಬೇಕು. ಸೊ ನಿಮ್ಮ ಲೈನ್ ಎಷ್ಟು ಬರುತ್ತೆ ನೋಡಿರಿ ಸೊ ಅಷ್ಟು ನೀವು ಮಾಡ್ಕೊಳ್ಬೇಕು. ಸೊ ಮಾಡಿಕೊಂಡು ಇದನ್ನ ಈ ಥರ ಆ್ಯಡ್ ಮಾಡಿಕೊಂಡೆ. ಸೊ ಮಾಡ್ಕೊಂಡ ನಂತರ ಇದನ್ನು ಕೂಡ ಕಿಪ್ರೆ ಮೇಲೆ ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಸೊ ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆ್ಯಡ್ ಮಾಡಿದ ನಂತರ ಸೊ ನಮ್ಮದು ಒಂದು 50% ಕೆಲಸ ಮುಗೀತಂತ ಅರ್ಥ. ಸೊ ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಫಸ್ಟಲ್ಲಿ ಒಂದು ಕಿಪ್ರೇಮು ನೋಡಿರಿ ಓವರ್ಲೇ ಆ್ಯಡ್ ಮಾಡಿರ್ತಾರಲ್ಲ ಸೊ ಅಲ್ಲಿ ಫಸ್ಟಲ್ಲಿ ಒಂದು ಕಿಪ್ರೇಮು ಸೊ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ರೇಮ ಆ್ಯಡ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಕಿಪ್ರೇಮ ಆ್ಯಡ್ ಮಾಡ್ಕೊಂಡ್ರಲ್ಲ ಸೊ ಇವಾಗ ಡೈರೆಕ್ಟಾಗಿ ಸೊ ಈ ಥರ ಈ ಫೋಟೋ ಕಾಣ್ಲಂಗೆ ಸೊ ಈ ಥರ ಸ್ವೈಪ್ ಮಾಡ್ಕೊಳ್ಳಿ ಮೇಲೆ. ಸೊ ಮಾಡಿಕೊಂಡು ಸೊ ಈ ರೀತಿಯಾಗಿ ನಮಗೆ ಅದು ಬರುತ್ತೆ. ಸೊ ಇದು ನಮಗೆ ಸ್ಮೂತಾಗಿ ಬರೋಲ್ಲ ಹಾಗೆ ಸೊ ಈ ಕಿಪ್ರೇಮನ್ನ ರಿಮೂವ್ ಮಾಡಿಕೊಂಡು ಸೊ ಆ್ಯಡ್ ಮಾಡ್ಕೊಳ್ಳಿ. ಈಗ ಕಿಪ್ರೇಮನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಫಸ್ಟ್ ಕಿಪ್ರೇಮ್ ಬಂದುಬಿಡ್ರಿ. ಸೊ ಫಸ್ಟ್ ಕಿಪ್ರೇಮ್ ಬಂದು ಸೊ ಈ ಥರ ಫೋಟೋ ಕಾಣ್ದಂಗೆ ಸ್ವೈಪ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ಳೋ ಥರ ಇದು ನಮಗೆ ಸ್ಮೂತಾಗಿ ಬರೋಲ್ಲ, ಒಂಥರ ಡೈರೆಕ್ಟಾಗಿ ಬರುತ್ತೆ. ಸೊ ನೀವು ಇದಕ್ಕೋಸ್ಕರ ಗ್ರಾಫ್ ಮೇಲೆ ಹೋಗ್ಬಿಟ್ಟು ಸೊ ಇಲ್ಲಿ ಗ್ರಾಫ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ರೀಬೌಂಡ್ ಔಟ್ ಅಂತಿದೆ. ಸೊ ಈ ಒಂದು ಕರ್ವ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿದರೆ ನೋಡ್ಬೋದು ಈ ಸ್ಮೂತಾಗಿ ಬಂದು ಸ್ಮೂತಾಗಿ ಹೋದ ಥರ ಆಗುತ್ತೆ. ಸೊ ಮತ್ತು ಈ ಫೋಟೋ ಕೂಡ ಅದೇ ಥರ. ಸೊ ಫಸ್ಟಲ್ಲೊಂದು ಕಿಪ್ರೇಮು ಹಾಗೆ ಲಾಸ್ಟಲ್ಲೊಂದು ಕಿಪ್ರೇಮು. ಸೊ ಇದನ್ನ ಈ ಫೋಟೋನ ಈ ಥರ ಕಾಣ್ಲ ಹಾಗೆ ಸ್ವೈಪ್ ಮಾಡ್ಕೊಂಬಿಡ್ರಿ. ಸೊ ಸ್ವೈಪ್ ಮಾಡ್ಕೊಂಡ್ರೆ ಸೊ ನಂತರ ಇದು ಇವಾಗ ಮತ್ತೆ ಕರ್ವ್ ಮೇಲೆ ಹೋಗ್ಬಿಟ್ಟು ಸೊ ಇದಕ್ಕೆ ರೀಬೌಂಡ್ ಔಟ್ ಸೊ ನೋಡ್ಬೋದು. ಸೊ ರೀಬೌಂಡ್ ಔಟ್ ಸೊ ಇದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲ ಫೋಟೋ ಕೂಡ ನೀವು ಇದೇ ಥರ ಸೊ ಇಲ್ಲಿ ಮತ್ತೆ ಒಂದು ಕೀಪೇರ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ಈ ರೀತಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಕೀಪೇರ್ ಬರ್ತೀನಿ. ಸೊ ಈ ಥರ ಈ ಫೋಟೋನ ಕಾಣ್ದಂಗೆ ಸ್ವೈಪ್ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ಇದಕ್ಕೆ ಗ್ರಾಫ್ ಮೇಲೆ ಬಂದುಬಿಟ್ಟು ಈ ಥರ ಒಂದು ಗ್ರಾಫ್ನ ಕೊಡ್ತೀನಿ. ಸೊ ಬಂದು ಮತ್ತೆ ಬೇರೆ ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿಲ್ಲ. ಸೊ ಅದಕ್ಕೂ ಕೂಡ ಈ ಥರ ಕಿಪ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ಮತ್ತೊಂದು ಕಿಪ್ರೇಮ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಫಸ್ಟ್ ಕಿಪ್ರೇಮ್ ಬಂದುಬಿಟ್ಟು ಫಸ್ಟ್ ಕಿಪ್ರೇಮ್ ಬಂದೇ ಮಾಡಬೇಕು. ಯಾಕಂದರೆ ಫಸ್ಟ್ ಕಿಪ್ರೇಮ್ ಬಂದರೆ ಮಾಡಿದರೆ ಇದು ಎಫೆಕ್ಟು ಸೊ ಆಗುತ್ತೆ ನಮಗೆ. ಸೊ ಮತ್ತೆ ಗ್ರಾಫ್ ಮೇಲೆ ಬಂದುಬಿಟ್ಟು ಸೊ ನೋಡ್ಬೋದು ಈ ಒಂದು ಗ್ರಾಫ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಿದರೆ ಇಷ್ಟು ಮುಗೀತು. ಸೊ ಫೋಟೋದೆಲ್ಲ ನಮ್ಮದು ಕೆಲಸ ಮುಗೀತು. ಸೊ ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ನೀವು ಡೈರೆಕ್ಟಾಗಿ ಟೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಸೊ ಅಲ್ಲಿ ಮೊದಲು ಏನಿದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಮನದ ಮರೆಯ. ಸೊ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬರೀಬೇಕು ಎಲ್ಲ ಸ್ಮಾಲ್ ಸೈಜಲ್ಲಿ ಮನದ. ಸೊ ಒಂದು ಲೈನ್ ಮೇಲೆ ಬರೋದಲ್ಲ ಸೊ ಕೆಳಗೆ ಮನದ ಮರೆಯ ಅಂತ ಮಾಡಿಕೊಂಡು ಸೊ ಇಲ್ಲಿ ಸ್ಟೈಲಲ್ಲಿ ಹೋಗ್ಬಿಟ್ಟು ನೀವು ಕಲರ್ನ ಸೊ ಇದನ್ನ ನಿಮ್ಗೆ ಇಷ್ಟ ಆಗಿರೋ ಒಂದು ಕಲರ್ನ ಸೊ ಈ ಒಂದು ಕಲರ್ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಡೈರೆಕ್ಟಾಗಿ ಫೌಂಟ್ ಮೇಲೆ ಹೋಗ್ಬಿಟ್ಟು ಸೊ ಇದಕ್ಕೆ ನಾನು ಲಾರ್ಕೆನ್ ಅಂತ ಒಂದು ಫೌಂಟ್ ಇದೆ ನೋಡಿರಿ. ಸೊ ಇದು ಕ್ಯಾಪ್ಕಟ್ಟಲ್ಲಿ ಇದೆ. ಸೊ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟಾಗಿ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಳ್ತೀನಿ ಈ ಥರ.
ಸೊ ರೊಟ್ಯಾಟ್ ಮಾಡ್ಕೊಂಡು ಸೈಜ್ನ ಸ್ವಲ್ಪ ಈ ಥರ ದೊಡ್ಡದು ಇಟ್ಕೊಳ್ತೀನಿ. ಸೊ ಇಲ್ಲಿ ಬಂದ ಗೊತ್ತಾಗುತ್ತೆ. ಸೊ ಈ ರೀತಿ ಆ್ಯಡ್ ಮಾಡಿಕೊಂಡು ನಿಮಗೆ ಸೈಜ್ ಎಷ್ಟು ಬೇಕು ನೋಡಿರಿ. ಸೊ ಸೈಜ್ನ ಅಷ್ಟು ಇಟ್ಕೊಳ್ಳಿ. ಸೊ ಇದು ಕೀಪ್ರೆ ಮೇಲೆ ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಸೊ ಇದನ್ನ ಸ್ವಲ್ಪ ರೊಟ್ಯಾಟ್ ಮಾಡ್ಕೋಬೋದು. ಸೊ ಮಾಡಿಕೊಂಡು ಸೊ ಇವಾಗ ಆಯಿತಾ. ಸೊ ಇವಾಗ ಎನಿಮೇಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎನಿಮೇಷನ್ಗೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಇದಕ್ಕೊಂದು ಎನಿಮೇಷನ್ ಇರುತ್ತೆ. ಸೊ ನೋಡ್ಬೋದು ಯಾವುದಂತ ಹೇಳ್ತೀನಿ. ಸೊ ಲೋಡ್ ಆಗ್ತಾಯಿದೆ. ಸೊ ಇಲ್ಲಿ ನಮಗೆ ಈ ಕನ್ಸ್ಟ್ರಕ್ಟ್ ಇದು ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ನೀವು ಒಂದು 1.2 ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇದಕ್ಕೆ ಮತ್ತೆ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡೈರೆಕ್ಟ್ ಶಾಡೋ ಅಂತ ಬರುತ್ತೆ. ಸೊ ಒಂದು ಶಾಡೋನ ಆನ್ ಮಾಡಿಕೊಂಡು ನೀವು ಒಪೆಸಿಟಿ ಒಂದು 15 ಇಟ್ಕೊಳ್ಳಿ. 15 ಇಟ್ಕೊಂಡು ಬ್ಲರ್ ಒಂದು 5 ಇಟ್ಕೊಳ್ಳಿ. ಸೊ ನಿಮ್ಗೆ ಬ್ಲರ್ ಎಷ್ಟು ಬೇಕು ನೋಡಿರಿ. ಸೊ ನಾನು ಒಂದು 5 ಇಟ್ಕೊಳ್ತೀನಿ. ಸೊ ಇದನ್ನು ಕೂಡ 6 ಇಟ್ಕೊಳ್ಳಿ. ಸೊ 6 ಇಟ್ಕೊಳ್ತೀನಿ. ಸೊ ಇಟ್ಕೊಂಡ ನಂತರ ಈ ರೀತಿ ಬರುತ್ತೆ. ಸೊ ಇದನ್ನ ನೋಡ್ಬೋದು. ಈ ಥರ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಾರಿ. ಸೊ ಈ ರೀತಿ ನಮಗೆ ಸೊ ಆಗುತ್ತೆ. ಸೊ ಇದೇ ಒಂದು ಟೆಕ್ಸ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಅಂದರೆ ನೋಡ್ಬೋದು ಇಲ್ಲಿ ಕಾಪಿ ಅಂತ ಬರುತ್ತೆ ನೋಡಿರಿ. ಸೊ ಇದನ್ನು ಕಾಪಿ ಮಾಡಿಕೊಂಡ್ರೆ ಸೊ ಈ ಥರ ಕೆಳಗೆ ಬಂದಿರುತ್ತೆ. ಸೊ ಇದನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಇರುತ್ತೆ ಕೇಳಿಸ್ಕೊಳ್ಳಿ ಒಂದು ಸಾರಿ. ಕಿಟಕಿಯಿಂದ ಸೊ ಆದ್ಮೇಲೆ ಡಬಲ್ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಕಿಟಕಿಯಿಂದ ಸೊ ಈ ಥರ ಟೈಪ್ ಮಾಡಿಕೊಂಡು ಸೊ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ನೋಡಿರ್ಬೋದು ಇದು ಕಲರು ನಮಗೆ ಅದು ಸೇಮ್ ಕಲರ್ ಆಗುತ್ತಲ್ಲ. ಸೊ ನೀವು ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದು ಕಲರ್ನ ನೀವು ವೈಟ್ ಇಟ್ಕೊಳ್ಳಿ. ಸೊ ಇದೇ ಥರ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಸೊ ಈ ರೀತಿ ಬರುತ್ತೆ. ಸೊ ನೀವು ಇದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊ ಕೀಪ್ರೆ ಮೇಲೆ ಹೋಗಿದೆ. ಸೊ ಇವಾಗ ಡೈರೆಕ್ಟಾಗಿ ಸೊ ಈ ಒಂದು ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಆ್ಯಡ್ ಮಾಡಿರ್ತೀರಲ್ಲ ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಇಲ್ಲಿ ಬಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಏನೈತೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಡಬಲ್ ಟ್ಯಾಪ್ ಮಾಡಿಕೊಂಡು ಮುಸುಳಿ ಬಂದ ನೋಡ್ಬೋದು. ಈ ಥರ ಆ್ಯಡ್ ಮಾಡಿದ್ದೀನ. ಸೊ ಇವಾಗ ಡೈರೆಕ್ಟಾಗಿ ನೀವು ಮತ್ತೆ ಇದನ್ನು ಕೂಡ ಕೀಪ್ರೆ ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇವಾಗ ಟೆಕ್ಸ್ಟ್ ಸೆಕೆಂಡ್ ಒಂದು ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಲೈನ್ ಇದೆ ಅಂತ ಕೇಳಿಸ್ಕೊಳ್ಳಿ ಮೊದಲು. ಬಿಸಿಲು ನೀನೆ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳಿ. ಬಿಸಿಲು ನೀನೆ. ಸೊ ಇದನ್ನ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಬಿಸಿಲು ನೀನೆ. ಸೊ ನೋಡ್ಬೋದು ಬಿಸಿಲು ನೀನೆ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡು ಸೊ ನೋಡ್ಬೋದು ಈ ರೀತಿಯಾಗಿ ನಮಗೆ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಡೈರೆಕ್ಟ್ ನೀವು ಸೊ ಫಸ್ಟಲ್ಲಿ ಇಲ್ಲಿ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಡೈರೆಕ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದಕ್ಕೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಬಿಡ್ರಿ. ಸೊ ತೋರಿಸ್ತೇನೆ, ವೆಯ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು. ಸೊ ಇದಕ್ಕೆ ನಾನು ಬ್ಲ್ಯಾಕ್ ಫ್ಲ್ಯಾಶ್ 2 ಅಂತಿದೆ. ಸೊ ಇದನ್ನ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಲೆಂತ್ ಎಲ್ಲೇ ಇರೋದು ಸೊ ಅಲ್ಲಿವರೆಗೂ ಇದನ್ನ ಡ್ರ್ಯಾಗ್ ಮಾಡಿಕೊಂಡು ಸೊ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಸ್ಪೀಡ್ನ ನೀವು ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಸೊ ಈ ರೀತಿ ಕಮ್ಮಿ ಇಟ್ಕೊಂಡು ಇಂಟೆನ್ಸಿಟಿನ ನೀವು ಒಂದು 5 ಇಟ್ಕೋಬೇಕು. ಸೊ ಇದನ್ನು ಕೂಡ ಸೈಜ್ನು ಕೂಡ ನೀವು 5 ಇಟ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡಬಹುದು. ನೋಡ್ಬೋದು ಈ ರೀತಿ ಒಂದು ನಮ್ಮ ಟ್ರೆಂಡಿಂಗ್ ಆಗಿರೋ ವಿಡಿಯೋನ ನಾವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದನ್ನ ಸೇವ್ ಮಾಡೋದು ಯಾವ ರೀತಿ ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಅಂದರೆ ಕ್ವಾಲಿಟಿನ ಅಡ್ಜಸ್ಟ್ ಮಾಡಿಕೊಂಡು ಸೊ ನಂದು 4K ವರೆಗೆ ಬರುತ್ತೆ. ಸೊ ನಾನು ಯೂಸ್ ಮಾಡಲ್ಲ. ಸೊ ಇವತ್ತು ಈ ಥರ ಮಾಡ್ಕೊಂಡು ವಿಡಿಯೋನ ಸೇವ್ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂದ್ಕೋತೀನಿ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.